ಕಡಿಮೆ ಆಯಿತು. ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ಕೇಂದ್ರೀಕರಣ ಆಗ್ತಾ ಬಂತ ಅಧಿಕಾರ. ಜನ ನೆಹರು ಮೇಲೆ ಪ್ರೀತಿ, ಗಾಂಧಿಯವ್ರ ಮೇಲೆ ಪ್ರೀತಿಯಿಂದ ಕಾಂಗ್ರೆಸ್ನ ಆರಿಸ್ತಾ ತಂದರು. ನಮ್ಮಲ್ಲಿ ಎಜುಕೇಷನ್ ಪೂರ್ಣ ಇರಲಿಲ್ಲ. ಇವೆಲ್ಲ ಹಲವಾರು ಕಾರಣಗಳು. ಈ ಕಾರಣಕ್ಕಾಗಿ ನಾವು ಎಷ್ಟರ ಮಟ್ಟಿಗೆ ಬೆಳಿಬೇಕಾಗಿತ್ತೋ ಅಷ್ಟರ ಮಟ್ಟಿಗೆ ಡೆವಲಪ್ ಆಗಲಿಲ್ಲ ಅನ್ನೋದು ಸತ್ಯನ ಅವ್ರು ಆರೋಪ ಮಾಡೋದ್ರು ಸರಿ ಅದು. ಅದಕ್ಕೆ ಹೇಳಿದ್ನಲ್ಲ, ಈ ಮಾತನ್ನು ನಮ್ಮ ಮೋದಿಯವರು 2014 ಪೂರ್ವದಲ್ಲಿ ಮಾತಾಡಿದರು. ಆಗ ಭಾಳ ಕಿವಿಗೆ ಹಿಂಪಣಿಸೋದು. ಅದು ಇವತ್ತು ಯಾಕೆ ಹಿಂಪಣಿಸ್ತಾ ಇಲ್ಲ ಅಂದರೆ 10 ವರ್ಷ ನೀವೇನು ಮಾಡಿದ್ರಿ, ಈ ಸಾಧನೆ ನಮಗೆ ತೋರಿಸ್ಬೇಕಾಗಿದ್ದು. ಅವ್ರಿಗೆಲ್ಲ ಭಿನ್ನ, ನೀವು ಎದುರಾಗಿ ಭಿನ್ನದ್ರಿ ತೋರಿಸ್ಬೇಕಲ್ಲ. ಒಂದಾದರೂ ಒಂದು ಯೋಜನೆ ಹಾಕಿಕೊಂಡಿದ್ದ 10 ವರ್ಷದಲ್ಲ, ಒಂದಾದರೂ ಯಶಸ್ವಿಯಾಗಿ ನಮೋ ಗಂಗಾ ಮಾಡಿದ್ರಿ. ಗಂಗಾ ಸ್ವಚ್ಛ ಆದಲ್ಲ, ಒಂದರ ಮಾಡಿರಿ, ಒಂದು ತೋರಿಸ್ರಿ. ಯಾವ್ದು ಮಾಡಿದ್ರಿ? ಒಂದು 100 ಸಿಟೀಸ್ ಸ್ಮಾರ್ಟ್ ಸಿಟಿ ಮಾಡಿದ್ರಿ. ಎಲ್ಲಾದರೂ 100 ಸಿಟಿ, 1 2 3 ಸಿಟಿ ಹೋಗ್ಲಿ, ಅದು ಬೇಡ. ಒಂದೊಂದು MP ಗೆ ಒಂದು ಹಳ್ಳಿಯನ್ನು ಆದರ್ಶ ಗ್ರಾಮ ಮಾಡಂತ ಕೊಟ್ಟಿದ್ರಿ. ಎಷ್ಟು ಗ್ರಾಮಗಳು ಆದರ್ಶ ಗ್ರಾಮ ಅದು? ಮತ್ತು ಈ ಶಿಕ್ಷಣ ಬಗ್ಗೆ ಮಾತಾಡ್ತೀರಿ, ಅವ್ರ ಮಕ್ಕಳು ಕಲಿತರು ಅಂತೇಳಿ. ಈಗ ನೀವು ಬಂದ ಕೇಜ್ರಿವಾಲ್ ಕೇವಲ 7 ವರ್ಷದೊಳಗೆ 7-8 ವರ್ಷದಲ್ಲೇ ದೆಹಲಿ ಮತ್ತು ಪಂಜಾಬ್ದಲ್ಲೇ ಮಕ್ಕಳಿಗೆ ಫ್ರೀ ಎಜುಕೇಷನ್, ಹೆಲ್ತ್ ಫ್ರೀ ಮಾಡಿದಾರೆ. ಅಲ್ಲಿ ಮಕ್ಕಳೆಲ್ಲ ಕಲಿತಿದ್ದಾರೆ. ಇವ್ರಿಗೆ ಏನಾಗಿತ್ತು, ನಮ್ಮ ಮೋದಿಯವ್ರಿಗೆ ಅದಕ್ಕೆ 10-15% ಇಡಲಿಲ್ಲ ಕಲಿಸುವಾಗ. ಅಟ್ಲೀಸ್ಟ್ ಯಾರಾದರೂ ಮಾಡ್ಬೋದಿತ್ತಲ್ಲ. ಇಡೀ ದೇಶದ ಎಲ್ಲ ಮಕ್ಕಳು ಕಲಿಯುವಂಥ ವ್ಯವಸ್ಥೆ ಮಾಡಬೇಕಾಗಿತ್ತು. ಹೌದು, ನೆಹರು ಅವರು ತಮ್ಮ ಮಕ್ಕಳನ್ನು ಕಲಿಸಿದ್ರು. ಒಪ್ಪುರ ಮಾತ್ರ ನಾವು ಒಪ್ಪು ಇಲ್ಲ ಅಂತಲ್ಲ. ಅದು ನೀವೇನು ಮಾಡಿದ್ರಿ? ತಪ್ಪು ನಿಮಗೆ ಮದುವೆಯಾಗಿ ನಿಮ್ಮ ಹೆಂಡರು ನೀವು ಜೊತೆಯಾಗಿದ್ದಿದ್ರೆ ಅಂದರೆ ನಿಮಗೂ ಒಂದು 4 ಮಕ್ಕಳಿದ್ರು, ನೀವು ಅವ್ರಿಗೆ ದಕ್ಕಿದ್ರು ಏನೋ ಅಂತ ಸೋಷೆ ಬರ್ಲಿಕ್ಕತ್ತದ ನಿಮ್ಗೆ ನೋಡಿದ್ರೆ. ಇವತ್ತು ನೀವು ನಿಮ್ಮ ದೂರ ಇದ್ದೀರಂತ ಈಗ ಒಂದು ವಾದ ಮಾಡ್ಬೋದು ನೀವು ಅಷ್ಟೇ. ಆದರೆ ವಾದ ಮಾಡೋಕ್ಕೆ ಆಧಾರ ಇಲ್ಲ. ನೀವು 10 ವರ್ಷ ಕೊಟ್ಟಿದ್ದಲ್ಲ ಅಧಿಕಾರ, ಯಾವುದು ಬೇಡ್ರಿ. ಮಕ್ಕಳಿಗೆ ಫ್ರೀ ಎಜುಕೇಷನ್ನ ಮತ್ತು ಜನಕ್ಕೆ ಫ್ರೀ ಹೆಲ್ತ್ ನಿಮಗೆ ಸಾಧ್ಯ ಇತ್ತೋ ಇಲ್ಲೋ? LIC ಮಾಡಿಸಿದ್ನಿ, ಆದ್ಮೇಲೆ ಬೇಡ, LIC ಬೇಡ, ಡೈರೆಕ್ಟ್ ಅವ್ರಿಗೆ ಏನು ಹೆಂಗೆ ಕೇಜ್ರಿವಾಲ್ ಮಾಡ್ತಾಯಿದ್ದಾರೆ ಅದು ನಿಮ್ಮ ಕಡೆಯಿಂದ ಸಾಧ್ಯ ಇತ್ತೋ ಇಲ್ಲೋ? ಇದನ್ನ ಹೇಗೆ ನಿಮ್ಗಳಿಂದ ಮಾಡೋಕ್ಕಾಗಲ್ಲ. ಇವಾಗ ಟೀಕಾ ಮಾಡ್ತಾಯಿದ್ರೆ ಮಾಡಿರಿ, ಎಲೆಕ್ಷನ್ ಐತಿ ಮಾಡಿರಿ, ಟೀಕಾ ಮಾಡಿರಿ, ಅವ್ರನ್ನ ಬೈರಿ, ಅವ್ರು ನಿಮ್ಮನ್ನು ಬೈಲಿ. ಇವತ್ತು ಕಾಂಗ್ರೆಸ್ ಇದ್ದಿದ್ದ ನಿಧಾನಕ್ಕೆ ಚೇತರಿಸ್ಕೊಳ್ಳಿಕ್ಕತ್ತದ, ತಿದ್ದುಕೊಳ್ಳಿಕ್ಕತ್ತದ. ಈಗ ನಾವು ತಿದ್ದುಕೊಳ್ಳೋ ಮುಂದೆ ನಾವು ತಿದ್ದೋದಕ್ಕೆ ಅವಕಾಶ ಕೊಡಬೇಕಾಗ್ತದೆ ಯಾರಾದರೂ. ಈಗ ನೀವಂತೆ 10 ವರ್ಷ ಕೊಟ್ಟಿತ್ತು, ನೀವು ತಿದ್ದುಕೊಳ್ಳಿಲ್ಲ. ಮತ್ತು ಇನ್ನೊಂದು ಸ್ವಲ್ಪ ಈಗಿನ ವಾತಾವರಣ ನೋಡಿದ್ರೆ ಇನ್ನೂ ಅಷ್ಟು ನೀವು ಕಾರ್ಪೊರೇಟ್ ಕೈಯಾಗಲೇ ಈ ದೇಶ ಕೊಡುವಂಥ ವಿಚಾರ ಮಾಡ್ತಾ ಇದ್ದೀರಿ. ಅದ್ರ ಜೊತೆಗೆ ಈ ಶಿಕ್ಷಣ ಪ್ರೈವೇಟೈಸೇಷನ್ ಮಾಡ್ತಾ ಇದ್ದೀರಿ. ಅವ್ರ ಕಡೆ ಗೌರ್ಮೆಂಟ್ಗೆ ಅಟ್ಲೀಸ್ಟ್ SSLC ಆದರೂ ನೀವು ಫ್ರೀ ಎಜುಕೇಷನ್ ಆಲ್ ಓವರ್ ಇಂಡಿಯಾದಲ್ಲಿ ಯಾಕೆ ಮಾಡಲಿಲ್ಲ? ಒಂದು 15% ಯಾಕೆ ತೆಗೆದಿರಲಿಲ್ಲ ಶಿಕ್ಷಣಕ್ಕೆ? ಕಡೆಗೆ ಅದು ಒಂದಾದರು. ಇವತ್ತು ನಿಮ್ಗೆ ಯಾವ ಹಕ್ಕದ, ನೈತಿಕ ಹಕ್ಕದ ಕಾಂಗ್ರೆಸ್ ಟೀಕಾ ಮಾಡೋಕ್ಕೆ, ಹೆಣ್ಣು ಟೀಕಾ ಮಾಡೋಕ್ಕೆ? ನಿಮ್ಮಲ್ಲಿ ಪರಿವಾರವಾದವನ್ನು ನಿಮ್ಮ ಪಾರ್ಟಿಗೆ ಎಷ್ಟು ಜನ ಇಲ್ಲ. ಏನೋ ನಿಮಗೆ ನಿಮ್ಮ ಹೆಂಡತಿಗೆ ಹೊಂದಾಣಿಕೆ ಇಲ್ಲ, ನಿಮ್ಮ ಪರಿವಾರವಾದ ಇಲ್ಲ. ಆದರೆ ಅವರೆಲ್ಲ ಹೊಂದಾಣಿಕೆ ಮಕ್ಕಳು ತಮ್ಮ ಮಕ್ಕಳು ಬೆಳೆಸುವಾಗ ಪ್ರಜ್ವಲಂತ ಮಕ್ಕಳು ಹರಿದು ಬಿಟ್ಟಿದ್ದಾರೆ ದೇಶದಲ್ಲೇ. ಅದು ನಾವು ನೋಡ್ತಾ ಇದ್ದೀವಿ ಕನ್ನಡದಲ್ಲೇ. ಈ ರಾಜಕಾರಣಿಗಳು ಏನಾಗಬೇಕು, ಏನಾಗಬಾರ್ದು ಅಂತೇಳಿ. ಅದಕ್ಕೆ ಇವತ್ತು ಮೋದಿಯವರೇನೋ ಟೀಕಾ ಮಾಡ್ತಾಯಿದ್ದಾರೆ, ಅವ್ರದ್ದೆಲ್ಲ ಸರಿ ಅದ. ಆದರೆ ನೀವು 10 ವರ್ಷ ಏನು ಮಾಡಿದಿರಿ ಇದಕ್ಕೆ ಉತ್ತರ ಓದಬೇಕಾಗಿದೆ. ಇದರಲ್ಲಿ ನೀವು ಸೋತಿದ್ದೀರಿ. ಈಗ ಸೋತಾಗ ನೀವು ಏನು ಹೇಳಿದ್ರು ಜನ ನಂಬ್ತಾ ಇಲ್ಲ, ನಕ್ಕಿ ಬಿಡ್ತಾರ. ಅನೇಕ ನಮ್ಮ ಮುಂದೆ ನಕ್ಕಿದ್ದಾರೆ. ಅವ್ರು ಹಂಗೆ ಹೇಳ್ತಾರೆ, ಬಿಡ್ರಪ್ಪ ಮಾತು ಚಂದ ಮಾತಾಡ್ತಾರೆ ಅಂತೇಳಿ. ಓಕೆ, ಅಂದರೆ ಎಜುಕೇಷನ್ ಮತ್ತು ಆರೋಗ್ಯದ ಮೇಲೆ ಹೆಚ್ಚಿನ ಒತ್ತನ್ನು ಕೊಡಬೇಕಿತ್ತು ಅಲ್ಲ, ಕೊಡಲೇಬೇಕಿತ್ತು. ಅಟ್ಲೀಸ್ಟ್ ಇವ್ರು ಒಳ್ಳೆ ಕೆಲಸ ಮಾಡಿದ್ರೆ ಸಾಕ್ಷಿ ಬೇಕಲ್ರಿ. ನಾವು ದುಡ್ಡು ಖರ್ಚು ಮಾಡಿದ್ದೀನಿ, 1 ಲಕ್ಷ ಖರ್ಚು ಮಾಡಿ, ಪ್ಯಾಕೇಜ್ ಮಾಡಿ ಎಲ್ಲ ಹೇಳ್ತೀವಿ ನೀವು. ಆ ಪ್ಯಾಕೇಜಲ್ಲಿ 40% ಹೊಡಿ ಬಂದಿದ್ದಾರೆ, 40-50% ಒಳ್ಳೆ ಅವ್ರದಾರ. ಪ್ಯಾಕೇಜ್ ಬೇಡ ನಮಗೆ, ಜನಕ್ಕೆ ಡೈರೆಕ್ಟ್ ನೀವು ಕೊಡ್ತಾ ಇದ್ದೀರಿಲ್ಲೋ. ಪ್ರತಿ ಮಗುನೂ ಶಾಲೆಯಲ್ಲಿ ಅಡ್ಮಿಷನ್ ಅಂತ ಹುಡುಗರಿಗೆ ನೀವೇನು ಕೊಟ್ಟು ಅವ್ರ ಪುಸ್ತಕ ಫ್ರೀ, ಎಲ್ಲ ಫ್ರೀ ಕೊಟ್ಟ ಶಾಲೆ ಸುಂದರವಾಗಿ ಕಟ್ಟಿಸಿ ಅಲ್ಲೆಲ್ಲ ಮಾಸ್ಟರ್ಗಳು ನೇಮಿಸಿಬಿಟ್ಟಿದ್ರೆ ನೀವು ಇವತ್ತು ಹೀರೋ ಇರ್ತಿದ್ರಿ ಇಂಡಿಯಾದಲ್ಲಿ. ನಿಮ್ಮನ್ನು ಯಾರು ಇಳಿಸ್ಲಿಕ್ಕೆ ಹೋಗ್ತಿರ್ಲಿಲ್ಲ. ನಾವು ಯಾರು ವಿಚಾರ ಮಾಡ್ತಿರಲ್ಲ ಶಿಕ್ಷಣ ಕೊಡಿಸ್ತಾ ಇದ್ದಾರಪ್ಪ ಅಂತ. ನೀವು ಅದನ್ನು ಮಾಡಲಿಲ್ಲಲ್ರಿ. ಹೌದು, ನೀವು ರೈಲ್ವೆ ಕೊಡ್ರಿ, ಹೋಗ್ಲಿ ಬಿಡ್ರಿ, ಕೊಟ್ಟರು ಅದು ಸ್ವಲ್ಪ ಹಿಡ್ದು ಮಾಡಿ ಅನ್ನೋನು. ಯಾಕೆ ಇನ್ನೂ ರಿಸಲ್ಟ್ ನೋಡ್ಬೇಕಾಗಿದೆ ಅದನ್ನು. ಬಟ್ ಈಗ ಕಾಣ್ಲಿಕ್ಕೆ ಹತ್ತಿದ್ರೆ ಅದು ಇವತ್ತು ರೈಲ್ವೆದಲ್ಲಿ ಬಡವರೆಲ್ಲ ಹತ್ತುವಂಗಿಲ್ಲ. ಮುಂದೊಂದು ಡಬ್ಬ ಇರುತ್ತೆ, ಹಿಂದೊಂದು ಡಬ್ಬ ಇರುತ್ತೆ, ಅಲ್ಲೇ ಬಡದಾಳೆ ಹತ್ಬೇಕು ನಾವು. ಉಳಿದ ನೆಲಕ್ಕೆ ಎಲ್ಲೂ ಇಲ್ಲ, ಎಲ್ಲ ರಿಸರ್ವೇಷನ್. ಮತ್ತು ₹1000 ಕೊಟ್ಟು ಹತ್ತುವಂಥ ಶಕ್ತಿ ಯಾರಿಗದ ರೀ ಈ ಬಡ ಭಾರತೀಯನಿಗೆ? ಅದು ಹೋಗ್ರಿ ಕಡೆಗೆ ಅದನ್ನ ಒಪ್ಪೋಣ. ನಮಗೆ ಬೇಕಾಗಿದ್ದು ಶಿಕ್ಷಣ ಎಲ್ಲ ಮಕ್ಕಳಿಗೆ. ಅಟ್ಲೀಸ್ಟ್ ಒಂದರೆ ಯಾಕೆ ಮಾಡಲಿ ನಾವು? ನಿಮ್ಗೆ ಯಾಕೆ ಸಾಧ್ಯ ಕಟ್ಟಡ ಕಳಿಸೋದು, ಮಾಸ್ಟರ್ ನೇಮಿಸೋದು, ಮಾಸ್ಟರ್ಗೆ 10% ಪೇಮೆಂಟ್ ಕೊಡೋದಪ್ಪ. ಅಪ್ ಟು SSLC ಮಕ್ಕಳು ಚಲೋ ತಯಾರು ಮಾಡಿ ಅಂತ. ದಿಲ್ಲಿ ಒಳಗೊಬ್ಬ ಸಾಮಾನ್ಯ ಕೇಜ್ರಿವಾಲ ಒಂದು ಸಣ್ಣ ದಿಲ್ಲಿಯಲ್ಲಿ ಮಾಡ್ತಾರೆ. ನಿಮ್ಗೆ ರಾಷ್ಟ್ರ ಮಟ್ಟದಲ್ಲಿ ನಿಮ್ಗೆ ಬಜೆಟ್ ಸಾಕಷ್ಟಲ್ಲ. ಒಂದು 10-15% ನೀವು ಬಜೆಟ್ ತೆಗೆದಿಟ್ಟಿದ್ದೀರ. ಬಜೆಟ್ದಲ್ಲೇ ಇಡೀ ದೇಶ ಇವತ್ತು ಎಲ್ಲರೂ ಕಲಿತಾ ಇದ್ರು, ಎಲ್ಲರೂ ನಿಮ್ಗೆ ಭಕ್ತರಾಗಿಬಿಡ್ತಿದ್ರು. ನಮ್ಮ ನಡ್ಕೊಂಡು ಹೇಳ್ತೀವಿ ಮಾತನ್ನ. ಇವತ್ತು ನಿಮ್ಗೆ ಏನು ಮಾತಾಡಿದ್ರು ಎಲ್ಲ ವ್ಯರ್ಥ. ಇವ್ರು ಹಂಗೆ ಮಾತಾಡ್ತಾ ಇರ್ತಾರಪ್ಪ. ಮನ್ ಕಿ ಬಾತ್ ಹಂಗೆ ಮಾತಾಡ್ತಾರೆ. ಕೆಲಸ ಮಾಡಂಗಿಲ್ಲ ಅವರು. ಕೆಲಸಗಾರ ಅಲ್ಲ ಅನ್ನೋದು ಈಗಾಗಲೇ ಹನಿಪಟ್ಟಾಗ್ಯದ.
ಈಗ ಅದನ್ನು ಕಾಂಗ್ರೆಸ್ ಏನು ಮಾಡಿತಪ್ಪ ಅಂತಂದ್ರೆ ಕಾಂಗ್ರೆಸ್ ಮಾಡಿದ್ದನ್ನು ರಾಹುಲ್ ಗಾಂಧಿ ಅವ್ರು ಚೇತರಿಸ್ಕೊಂಡ ಜನರು ಅದಕ್ಕೆ ಹೊರಟುಬಿಟ್ರು ಅವರು. ಅವ್ರಿಗೆ ಅನಿವಾರ್ಯವಾದ ಅವ್ರ ಅಸ್ತಿತ್ವ ಪ್ರಶ್ನೆನೂ ಇತ್ತು, ಜೊತೆಗೆ ತನ್ನ ಶಕ್ತಿ ತೋರಿಸೋದಿತ್ತು. ಜನರು ಅದಕ್ಕೆ ಹೋದರು, ಇಡೀ ದೇಶ ಸುತ್ತಿದ್ರು, ಇನ್ನೂ ಸುತ್ತಾ ಇದ್ದಾರೆ. ಅವ್ರ ಶರೀರ ಸದೃಢ ಆಯಿತು, ಜನರು ಅವ್ರು ನಂಬಿದ್ರು. ಹೌದಪ್ಪ ಮನುಷ್ಯ ಏನು ಮಾಡ್ತಾ ಅಂತೇಳಿ. ಜೊತೆಗೆ ಇವತ್ತು ಒಂದು ಪ್ರತಿಯೊಬ್ಬ ಹೆಣ್ಣು ಮಗಳಿಗೆ, ಬಡ ಹೆಣ್ಣು ಮಗಳಿಗೆ